ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಈ ನಿಮ್ಮ ಶ್ವೇತಾ ಗೌಡ ಏನು ಮಾಡ್ತಾರೆ ಅಂದರೆ ಕುಕ್ಕಿಂಗ್. ತುಂಬ ಜನ ರೆಸಿಪೀಸ್ ಕೇಳ್ತಾನೆ ಇರ್ತೀರಲ್ಲ, ನಾನು ಏನು ಅಷ್ಟು ಪರ್ಫೆಕ್ಟ್ ಅಲ್ಲ, ಆದರೂ ಸಹ ಮಾಡೋದನ್ನು ಸ್ವಲ್ಪ ಚೆಂದ ಮಾಡ್ತೀನಿ, ಟೇಸ್ಟಿಯಾಗಿ ಮಾಡ್ತೀನಿ. ಸೊ ಇವತ್ತು ನಾನು ಎಗ್ ಚಾಪ್ಸಿ ಮಾಡೋಣ ಅಂತ ಇದ್ದೀನಿ. ಸೊ ಎಗ್ ಚಾಪ್ಸಿ ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಕಿಚನ್ಗೆ ಹೋಗೋಣ. ಕಮ್, ಲೆಟ್ಸ್ ಕಮ್. ಗೈಸ್, ಎಗ್ ಚಾಪ್ಸಿ ಮಾಡೋಕ್ಕೆ ಫಸ್ಟ್ ಎಗ್ ಬೇಕಲ್ಲ. ಸೊ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಇಡೋಣ. ನಾನಿಲ್ಲಿ 4 ಎಗ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ದ್ಯಾನ್ ಚಕ್ಕೆ, ಲವಂಗ, ಶುಂಠಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ. ಸೊ ಇಷ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನೇನು ಕ್ವಾಂಟಿಟಿಲಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಟೊಮೊಟೊ 2 ತೊಗೊಂಡಿದ್ದೀನಿ, ಈರುಳ್ಳಿ 2 ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1-2 ಬೆಳ್ಳುಳ್ಳಿ ಆಗೋಷ್ಟು ಬಿಡಿಸ್ಕೊಂಡಿದ್ದೀನಿ, ಆ್ಯಂಡ್ ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಒಂದು 3-4, ದೆನ್ ಕಾಳು ಮೆಣಸು ಒಂದು 5-6. ಸೊ ಇದಿಷ್ಟು ನಾನು ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಸ್. ಸೊ ಏನು ಮಾಡೋದು ನೆಕ್ಸ್ಟು ಯೋಚನೆ ಮಾಡ್ತಾ ಇದ್ದೀರಾ? ಸೊ ತಲೆ ಕೆಡಿಸ್ಕೋಬೇಡಿ. ಬನ್ನಿ ಇದನ್ನೆಲ್ಲ ಸೇರಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ತುಂಬ ಟೇಸ್ಟ್ ಬೇಕು ಅಂದರೆ ನೀವು ಏನದು ಇದನ್ನೆಲ್ಲ ಹುರ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ, ತುಂಬ ಎಮರ್ಜೆನ್ಸಿಲಿದ್ರಪ್ಪ ಅಂತ ಆದರೆ ಏನು ಮಾಡಿ, ಇದನ್ನೆಲ್ಲ ಹಾಗೇ ಹಸಿಯಾಗಿ ಗ್ರೈಂಡ್ ಮಾಡ್ಕೋಬೋದು. ಆಮೇಲೆ ಒಗ್ಗರಣೆ ಹಾಕ್ತೀವಲ್ಲ, ಸೊ ಎಲ್ಲ ಮ್ಯಾನೇಜ್ ಆಗುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಿಕಾಸ್ ಮಾಡ್ತಾ ಇರೋದು ಯಾರು ಹೇಳಿ? ಶ್ವೇತಾ ಗೌಡ. ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ. ಸೊ ಬನ್ನಿ ಇವಾಗ ನಾವು ಹೋಗಿ ಎಲ್ಲ ಒಂದು ರೌಂಡು ನುಣ್ಣಗೆ ರುಬ್ಕೊಂಡು ಬರೋಣ, ಆಯಿತಾ? ಬನ್ನಿ ಗೈಸ್, ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ಚಾನೆಲ್ನ ವ್ಯೂ ಮಾಡ್ತಾ ಇದ್ದೀರಿ ಅಲ್ಲ, ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಆಯಿತಾ? ಸೊ ಬನ್ನಿ ಇವಾಗ ನಾವು ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ಳೋಣ. ಆ್ಯಂಡ್ ಏನು ಮಾಡೋಣ, ಇಷ್ಟು ಮಾಡಿದ್ರೆ ಸಾಕಾ ಗೈಸ್? ಸಾಕಾಗಲ್ಲ ಅಲ್ಲ, ಜೊತೆ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಆಗತ್ತಾ? ಸೊ ಬನ್ನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆ್ಯಂಡ್ ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕಲೇಬೇಕು ಗೈಸ್. ಆಮೇಲೆ ನೀರು ಹಾಕಿಲ್ಲ, ನೀವು ನೀರು ಹಾಕೋದನ್ನು ಹೇಳಲಿಲ್ಲ ಅಂತ ಹೇಳಬೇಡಿ, ಆಯಿತಾ? ಸೊ ಮಸಾಲ ರೆಡಿ ಆಯಿತು ನೋಡಿ, ನುಣ್ಣಗೆ ಇದೆ. ಸೊ ಈ ರೀತಿಯಾದ ಮಸಾಲ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ, ಆಯಿತಾ? ಆವಾಗಲೇ ನಾವು ಎಗ್ನ ಬೇಯೋಕ್ಕಿಟ್ಟಿದ್ವು ಅಲ್ಲ, ಸೊ ಅದನ್ನು 8-10 ನಿಮಿಷ ಬೇಯಿಸಿದ್ರೆ ಸಾಕು. ಸೊ ಬೆಂದಾದಮೇಲೆ ಆರಿಸ್ಬಿಟ್ಟು ಏನದು ಅದನ್ನೆಲ್ಲ ಶೆಲ್ಲೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು. ಸೊ ಇವಾಗ ಇದು ಒಗ್ಗರಣೆ ಪ್ರೊಸೀಜರ್ ಸ್ಟಾರ್ಟು. ಇನ್ಮೇಲೆ ಏನು ಮಾಡ್ತೀವಲ್ಲ, ಸೊ ಅದೇ ಫೈನಲ್ಲು. ಸೊ ಇಂಗ್ರೀಡಿಯೆಂಟ್ಸ್ ಅಂತೂ ಎಲ್ಲ ರೆಡಿ ಆಯಿತು. ಇವಾಗ ನೋಡಿ, ಒಂದು ಬೌಲ್ ತೊಗೊಳ್ಳಿ, ಬಾಣಲಿ ತೊಗೊಳ್ಳಿ, ಏನು ಬೇಕಾದರೂ ತೊಗೊಳ್ಳಿ, ನಿಮ್ಮ ಕಂಫರ್ಟಬಲು, ನಿಮ್ಮ ಮನೆಗೆ ಯಾವ ಪಾತ್ರೆ ಇದೆ ಅದನ್ನು ತೊಗೊಳ್ಳಿ. ಸೊ ಅದಕ್ಕೆ ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ನ ಸ್ವಲ್ಪ ಕಾಯಿಸ್ಕೊಳ್ಳಿ. ಆಯಿಲ್ ಚುರು ಅಂತ ಇರುತ್ತೆ ಅಲ್ವಾ, ಆವಾಗ ನೀವು ಬೇಕಾದರೆ ಆನಿಯನು ಮತ್ತು ಟೊಮ್ಯಾಟೊ ಮತ್ತು ಹಾಕೋಬೋದು. ನನಗೆ ಬೇಕಾಗಲ್ಲ, ನಾನು ಸಿಂಪಲ್ಲಾಗಿ ಮಾಡೋದು. ಸೊ ಸಿಂಪಲ್ಲಾಗಿ ಯಾರಿಗಿಷ್ಟ ಅದನ್ನು ಈ ರೀತಿ ಫಾಲೋ ಮಾಡಿ. ನಿಮಗೆಲ್ಲ ಇನ್ನೂ ಮತ್ತೆ ಆನಿಯನ್ ಬೇಕು, ಅದೆಲ್ಲ ಒಗ್ಗರಣೆಗೆ ಬೇಕು ಅಂದರೆ ಅದನ್ನು ಹಾಕ್ಕೊಳ್ಳಿ. ಸೊ ನಾನಿವಾಗ ಅದೇನು ಗ್ರೀನ್ ಪೇಸ್ಟ್ ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದು ಗ್ರೀನ್ ಪೇಸ್ಟ್ ಏನಿದೆಯಲ್ಲ ಅದು ಚೆನ್ನಾಗಿ ಅಂದರೆ ಹಸಿ ವಾಸನೆ ಹೋಗೋ ಥರ ಅದು ಫ್ರೈ ಆಗಬೇಕು. ಸೊ ಅದು ಬಿಟ್ಕೊಳ್ಳುತ್ತೆ, ಅಲ್ಲಿ ಏನದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಈ ರೀತಿ ಆಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಗೈಸ್. ಈಗೇನು ಬುಳುಗುಳು ಅಂತ ಇದೆ ಅಲ್ಲ, ಸೊ ಈ ಸ್ಟೇಜಲ್ಲಿ ನಾವು ಅರಿಶಿನ ಸೇರಿಸ್ಕೋಬೇಕು. ಹಾಗೆಯೇ ನಿಮಗೇನಾದರೂ ಅಡಿಷನಲ್ ಆಗಿ ಖಾರ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೋಬೋದು. ಇನ್ನೂ ನಿಮಗೆ ಏನದು
ಟೇಸ್ಟ್ ಬೇಕು ಅಂದರೆ ಗರಂ ಮಸಾಲಾಸ್ ಹಾಕೋಬೋದು. ಸೊ ಈ ಸ್ಟೇಜಲ್ಲಿ ನಿಮ್ಗೆ ಏನು ಬೇಕು ಅದನ್ನೆಲ್ಲ ಹಾಕೋಬೋದು. ನಾನು ಮಾಡ್ತಾ ಇರೋದು ಸಿಂಪಲ್ಲಾಗಿ, ಸೊ ಹಾಗಾಗಿ ನಾನು ಇಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಸಾಲಾನ ನಾವು ಬೇಯಿಸ್ಕೊಳ್ಬೇಕು, ಏನದು ಫ್ರೈ ಮಾಡ್ಕೊಳ್ಬೇಕು. ಸೊ ಆಮೇಲೆ ನಾವು ಏನದು ಬೇಯಿಸ್ಕೊಂಡಿದ್ದೀವಲ್ಲ, ಕಟ್ ಮಾಡ್ಕೊಂಡಿದ್ದೀವಲ್ಲ ಎಗ್ಗು, ಸೊ ಅದನ್ನು ಇದಕ್ಕೆ ಹಾಕ್ಕೊಬೇಕು. ಹೀಗೆ ಹಾಕಬೇಕು ಹಾಗೆ ಹಾಕಬೇಕು ಅಂತ ಏನೂ ಇಲ್ಲ ಗೈಸ್, ಎಲ್ಲ ಕೊನೆಗೆಲ್ಲ ಕಲಿಸೋದೆ ತಾನೆ. ಸೊ ದಬಾಕೋಬೇಕು ಅಂದ್ರೆ ದಬಾ ಹಾಕಿ, ಸೀದಾ ಹಾಕಬೇಕು ಅಂದರೆ ಸೀದಾ ಹಾಕಿ, ಇಲ್ಲ ಅಂದರೆ ಗಾರ್ನಿಷಿಂಗ್ ಕೈಂಡ್ ಆಫ್ ಮಾಡ್ಕೋಬೇಕು ಅಂದರೆ ಆಲ್ಟರ್ನೇಟಿವ್ ಆಗಿ ಒಂದು ದಬಾಕಿ ಒಂದು ಸೀದಾ ಹಾಕಿ. ಸೊ ನಿಮ್ಮ ಇಷ್ಟ ಗೈಸ್, ಹೆಂಗೆ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಬಾಂಡ್ಲಿ, ನಿಮ್ಮ ಮನೆ, ನಿಮ್ಮ ಮಸಾಲ, ಆ್ಯಂಡ್ ಅಲ್ಟಿಮೇಟ್ಲಿ ಹೋಗೋದು ನಿಮ್ಮ ಹೊಟ್ಟೆಗೆ. ಸೊ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ. ದ ಬೇಸಿಕ್ ಥಿಂಗ್ಸ್ ನಾನು ಹೇಳೋ ರೀತಿ ಮಾಡಿ ಅಷ್ಟೇ, ಆಯಿತಾ? ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮ್ಯಾನೇಜ್ ಮಾಡ್ಕೊಳ್ಬೋದು. ಅದು ನಿಮಗೆ ಗೊತ್ತಾಗುತ್ತೆ, ಹೇಳ್ಕೊಡೋದು ಬೇಕಾಗಿಲ್ಲ. ನನ್ನ ಚಾನಲಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ಡು ಆ್ಯಂಡ್ ಚೆನ್ನಾಗಿ ಅಡುಗೆ ಮಾಡೋರೇ. ನಾನೇ ಇಲ್ಲಿ ಹೇಳಬೇಕು ಅಂದರೆ ಮಗು ಥರ ಅನಿಸುತ್ತೆ. ನಾನೇ ಜಾಸ್ತಿ ಏನೂ ಅಡುಗೆ ಮಾಡಲ್ಲ. ಅಂಥದ್ರಲ್ಲೂ ನಾನು ನಿಮ್ಗೆ ಹೇಳ್ಕೊಡೋಕೆ ಬಂದಿದ್ದೀನಿ, ಧೈರ್ಯ ಮಾಡಿದ್ದೀನಿ. ಸೊ ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಲ್ವಾ ಗೈಸ್? ಸೊ ಎಗ್ಗೆಲ್ಲ ಹಾಕಿದ್ಮೇಲೆ ಗಾರ್ನಿಷ್ ಮಾಡ್ತೀರಲ್ಲ, ಸೊ ಗಾರ್ನಿಷ್ ಮಾಡಿದ್ರೆ ಒಂಥರ ಕ್ಯೂಟಾಗಿ ಕಾಣುತ್ತೆ ಅಷ್ಟೇ, ಪ್ರೆಸೆಂಟಬಲ್ ಆಗಿರುತ್ತೆ ಅಷ್ಟೇ. ಸೊ ಇದಿಷ್ಟೇ ಗೈಸ್. 5 ನಿಮಿಷ ಕುದಿಸ್ತೀರ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ, ಅದಿಷ್ಟೇ. ಆಮೇಲೆ ಹಾಕ್ಕೊಂಡು ಬಾರಿಸೋದೆ ಅಷ್ಟೇ, ಆಯಿತಾ? ಸೊ ಈ ರೆಸಿಪಿ ಹೇಗಿತ್ತು ಅಂತ ನೀವು ಮಾಡ್ಕೊಂಡು ತಿಂದಾದ್ಮೇಲೆ ನನಗೆ ಹೇಳಿ. ಮಿಸ್ ಮಾಡ್ದೇ ಟ್ರೈ ಮಾಡಿ, ಆಯಿತಾ? ಬಾಯ್ ಬಾಯ್ ಗೈಸ್, ಟೇಕ್ ಕೇರ್, ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.